ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 23ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾದ ಯೆಹೋವನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನ ಸುರಿಸಿ ನನ್ನ ಮಾತುಗಳನ್ನ ನಿಮಗೆ ಏನ್ ಮಾಡುವೆನು, ತಿಳಿಯಪಡಿಸುವೆನು ಎಂದು ಕರ್ತನಾದ ಯೆಹೋವನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಮೇಲೆ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ತನ್ನ ಆತ್ಮವನ್ನ ಸುರಿಸುತ್ತೇನೆ ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು. ಕರ್ತನ ಸಮ್ಮುಖಕ್ಕೆ ಹೋಗಿ, ಕರ್ತನೆ, ನಾನು ಮಾತನಾಡಬೇಕಂತಂತಹ ನಿನ್ನ ಮಾತುಗಳನ್ನ ನನಗೆ ಕಲಿಸಿಕೊಡು ಸ್ವಾಮಿ. ನಿನ್ನ ಆತ್ಮವನ್ನ ನಾನು ಹೊಂದಿಕೊಳ್ಳಬೇಕು ದೇವರೇ. ನಿನ್ನ ಪರಿಶುದ್ಧ ಆತ್ಮವನ್ನ ನಾನು ಹೊಂದಿಕೊಂಡು ಅಪ್ಪ, ನಿನ್ನ ಆತ್ಮನು ನುಡಿಯುವ ಪ್ರಕಾರವೇ ಅಪ್ಪ ಆ ಮಾತುಗಳನ್ನ ನಾನು ಮಾತನಾಡಬೇಕು ಸ್ವಾಮಿ ಎಂದು ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡುವಾಗ ಆತನು ಏನ್ ಮಾಡುವವನಾಗಿದ್ದಾನಂದ್ರೆ ನಮ್ಮ ಮೇಲೆ ತನ್ನ ಆತ್ಮವನ್ನ ಸುರಿಸಿ ನಮ್ಮ ಮೇಲೆ ಆತನ ಮಾತುಗಳನ್ನ ಕೊಂಡು ಬಂದು ಆತನು ನಮ್ಮಲ್ಲಿ ಕ್ರಿಯೆ ಮಾಡುವವನಾಗಿದ್ದಾನೆ. ಯಾವಾಗ ಕರ್ತನ ಆತ್ಮನು ನಮ್ಮ ಮೇಲೆ ಇಳಿದು ಬರುವವರಾಗಿದ್ದಾರೋ, ಯಾವಾಗ ಪರಿಶುದ್ಧಾತ್ಮನ ಆದ ದೇವರು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವರಾಗಿದ್ದಾರೋ, ಆಗ ನಮ್ಮ ಜೀವಿತದಲ್ಲಿರುವಂತಹ ನಮ್ಮ ಎಲ್ಲ ಸ್ವ ಮಾತುಗಳನ್ನ ಆತನು ತೆಗೆದುಹಾಕಿ ಆತನ ಮಾತುಗಳನ್ನ ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ತಿಳಿಯಪಡಿಸುವವನಾಗಿದ್ದಾನೆ, ಕಲಿಸಿಕೊಡುವವನಾಗಿದ್ದಾನೆ. ಮಗನೇ, ಇದು ನನ್ನ ಮಾತು ಎಂದು ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಉಪದೇಶಿಸುವವನಾಗಿದ್ದಾನೆ. ಕರ್ತನೆ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನಿನ್ನ ಮಾತುಗಳಿಂದ ನನ್ನನ್ನು ತುಂಬಿಸು, ನಿನ್ನ ವಾಕ್ಯಗಳಿಂದ ನನ್ನನ್ನು ತುಂಬಿಸು ಎಂದು ಕರ್ತನಿಗೆ ಆತನಿಗೆ ನಮ್ಮನ್ನು ನಾವು ಬಿಟ್ಟು ಕೊಡುವಾಗ ಖಂಡಿತವಾಗಿಯೂ ಆತನು ತನ್ನ ಆತ್ಮನಿಂದಲೂ ತನ್ನ ಮಾತುಗಳಿಂದಲೂ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ನಿನ್ನ ಆತ್ಮವನ್ನು ನಿನ್ನ ಮಕ್ಕಳ ಮೇಲೆ ಸುರಿಸಿ ನಿನ್ನ ಮಾತುಗಳನ್ನ ನಿನ್ನ ಜನರಿಗೆ ಕಲಿಸಿಕೊಡು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೇನ್, ಆಮೇನ್.